ಕರ್ಕ ರಾಶಿಯವರ 2026 ಇಸ್ವಿಯ ಲ್ಲಿ ಯಾವ ಯಾವ ರೀತಿಯಾದಂತಹ ಘಟನೆಗಳು ಸಂಭವಿಸಬಹುದು ಹಾಗೂ ಯಾವ ರೀತಿಯಾದಂತಹ ಜೀವನವನ್ನು ಇವರು ನಡೆಸಬಹುದು ಎಂಬಂತಹ ರೀತಿಯಲ್ಲಿ ಒಂದು ಇಣುಕು ನೋಟ ಹೇಳ್ತಕ್ಕಂಥದ್ದನ್ನು ನಾವು ಕಾಣಬಹುದು ಅಂತೇಳಿ ಆದರೆ ರಾಧಾಕೃಷ್ಣರನ್ನ ಮೀರಿಸಿ ಬಲ್ಲಂತಹ ರೀತಿಯಾದಂತಹ ಪ್ರೀತಿ ವಿಶ್ವಾಸ ಹೇಳ್ತಕ್ಕಂಥದ್ದು ಗೆಳೆತನದಲ್ಲಿ ಇವರು ಇರ್ತಕ್ಕಂಥದ್ದು. ಜನವರಿ ತಿಂಗಳಿನಲ್ಲಿ ವಿಶೇಷವಾಗಿ ಗೆಳೆಯರಿಂದ ಸಹಕಾರ ಹೇಳ್ತಕ್ಕಂಥದ್ದು ಇವರಿಗೆ ಒದಗಿ ಬರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ವಿಶೇಷವಾದಂತಹ ಪ್ರೀತಿ ವಾತ್ಸಲ್ಯ ಇತ್ಯಾದಿಗಳಲ್ಲಿ ಇವರು ಮುನ್ನುಗ್ಗತಕ್ಕಂತಹದ್ದು. ಜೊತೆಯಲ್ಲಿ 2ನೇ ತಿಂಗಳಿನಲ್ಲಿ ಅಧಿಕವಾದಂತಹ ಧನಲಾಭ ಹೇಳ್ತಕ್ಕಂಥದ್ದಾಗ್ತಕ್ಕಂಥದ್ದು. ಎಲ್ಲ ರೀತಿಯಾದಂತಹ ಕೆಲಸ ಕಾರ್ಯಗಳಲ್ಲಿಯೂ ಕೂಡ ಜಯವನ್ನು ಸಾಧಿಸುವಂತಹ ನಿಟ್ಟಿನಲ್ಲಿ ಎಲ್ಲೋ ಒಂದೆರಡು ಕೆಲಸ ಮಾತ್ರ ಪೆಂಡಿಂಗ್ ಆಗತ್ತೆ ಬಿಟ್ಟರೆ 98% ಕೆಲಸ ಹೇಳ್ತಕ್ಕಂಥದ್ದು ಜಯ 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 ಧನಾಗಮನ ಹೇಳ್ತಕ್ಕಂಥದ್ದಾಗ್ತಕ್ಕಂಥದ್ದು ಮತ್ತು ಅನಿರೀಕ್ಷಿತವಾಗಿಯೂ ಕೂಡ ಧನಲಾಭ ಹೇಳ್ತಕ್ಕಂಥದ್ದು ಇವರ ಪಾಲಿಗೆ ಒದಗಿ ಬರ್ತಕ್ಕಂತಹ ಸಾಧ್ಯತೆ ಇರತಕ್ಕಂಥದ್ದು. ಉದ್ಯೋಗದಲ್ಲಿಯೂ ಕೂಡ ಯಶಸ್ಸನ್ನು ಕಾಣಬಹುದು. ವಿದ್ಯಾಭ್ಯಾಸದಲ್ಲಿ ಇರ್ತಕ್ಕಂಥವ್ರು ವಿದ್ಯಾಭ್ಯಾಸದಲ್ಲಿ ಕೂಡ ಒಳಿತನ್ನು ಕಾಣಬಹುದು ಹಾಗೂ ಉದ್ಯೋಗದಲ್ಲಿ ಇರತಕ್ಕಂಥವ್ರು ಉದ್ಯೋಗದಲ್ಲಿ ಯಶಸ್ಸನ್ನು ಕಾಣ್ತಾ ಇರ್ತಾರೆ. ಅನಂತರದಲ್ಲಿ 3ನೇ ತಿಂಗಳಿನಲ್ಲಿ ಕೌಟುಂಬಿಕವಾದಂತಹ ಜೀವನದಲ್ಲಿ ಸಂತೋಷದ ಮೇಲೆ ಸಂತೋಷವು, ಮನೆಯಲ್ಲಿ ಸಂಭ್ರಮದ ವಾತಾವರಣವು, ಸಂತೋಷ ಉಕ್ಕಿ ಹರಿಯುತ್ತೆ. ಎಷ್ಟೋ ಜನ ವ್ಯಕ್ತಿಗಳು ಇವರನ್ನು ನೋಡಿ ಹೊಟ್ಟೆಯಲ್ಲಿ ಉರಿಯನ್ನು ಪಟ್ಕೊಳ್ಳುವಂತಹ ರೀತಿಯಾದಂತಹ ಸಂತೋಷ ಭರಿತವಾದಂತಹ ಜೀವನವನ್ನು ಇವರು ನಡೆಸ್ತಾರೆ. ಇನ್ನು 4ನೇ ತಿಂಗಳಿನಲ್ಲಿ ಮನೆಗೆ ಸಂಬಂಧಪಟ್ಟಂತಹ ರೀತಿಯಲ್ಲಿ ಪ್ರಗತಿ ಹೇಳ್ತಕ್ಕಂಥದ್ದನ್ನು ಇವರು ಕಾಣುತ್ತಾರೆ. ಅಂತ ಹೇಳಿದರೆ ಕೆಲವರು ಅರ್ಧಂಬರ್ಧ ಮನೆಯಾಗಿರುತ್ತೆ, ಮನೆಯನ್ನು ಕಟ್ಟಬೇಕು ಅಂತಕ್ಕಂತಹ ಆಸೆ ಇರುತ್ತೆ, ಕಟ್ಟಲಿಕ್ಕಾಗೋದಿಲ್ಲ. ಹೀಗೆ ನಾನಾ ರೀತಿಯಾದಂತಹ ಸಮಸ್ಯೆಯಲ್ಲಿ ಇರತಕ್ಕಂಥವರಿಗೆ ಸುಸಂದರ್ಭ ಹೇಳ್ತಕ್ಕಂಥದ್ದು ಒದಗಿ ಬರ್ತದೆ. ಮನೆಯನ್ನು ಕಟ್ಟತಕ್ಕಂತಹದ್ದು, ಮನೆಯ ಕೆಲಸ ಕಾರ್ಯಗಳಲ್ಲಿ ಅತೀ ಹೆಚ್ಚಿದಾದಂತಹ ಕಾರ್ಯಗಳಾಗ್ತಕ್ಕಂಥದ್ದು ಅಥವಾ ಮನೆಯನ್ನು ಕಟ್ಟಬೇಕು ಅಂತ ಹೇಳುವಂತಹ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಕ್ಕಂಥವರಿಗೆ ಕೈಗೂಡಿ ಬರ್ತಕ್ಕಂಥದ್ದು. ಈ ರೀತಿಯಾದಂತಹ ಒಂದು ಕೆಲಸ ಹೇಳ್ತಕ್ಕಂಥದ್ದು ಇವರಿಗೆ ಈ ಸಮಯದಲ್ಲಿ ಉಂಟಾಗತ್ತೆ. ಇನ್ನು 5ನೇ ತಿಂಗಳಿನಲ್ಲಿ ನಾವು ನೋಡಿದವಾಗ ತುಂಬಾ ಜಾಗರೂಕತೆಯಾಗಿ ಅವರು ಇರಬೇಕಾಗತ್ತೆ. ಯಾಕೆ ಅಂತ ಕೇಳಿದರೆ ಶತ್ರುಗಳ ನಿಂದನೆ, ಶತ್ರುಗಳಿಂದಾಗಿ ತೊಂದರೆ, ಆನಂತರದಲ್ಲಿ ಕೆಲವು ಜನರಿಂದಾಗಿ ಉಪದ್ರವ ಹೇಳ್ತಕ್ಕಂಥದ್ದು ಕೂಡ ಆಗ್ತಕ್ಕಂಥದ್ದು. ಒಂದು ಮಾಡದೇ ಇರತಕ್ಕಂತಹ ತಪ್ಪಿಗೆ ಅಪವಾದ ಹೇಳ್ತಕ್ಕಂಥದ್ದು ಬರ್ತಕ್ಕಂಥದ್ದು. ಅನಂತರದಲ್ಲಿ ವ್ಯಾವಹಾರಿಕವಾಗಿ ಸ್ವಲ್ಪ ಮಟ್ಟಿಗೆ ಸೋಲು ಹೇಳ್ತಕ್ಕಂಥದ್ದು ಉಂಟಾಗ್ತಕ್ಕಂತಹದ್ದು. ಈ ರೀತಿಯಾದದ್ದರಿಂದಾಗಿ ಅವರು 5ನೇ ತಿಂಗಳಿನಲ್ಲಿ ಸ್ವಲ್ಪ ಜಾಗರೂಕತೆಯಾಗಿ ಇರಬೇಕಾಗತ್ತೆ. ಇನ್ನು 6ನೇ ತಿಂಗಳಿನಲ್ಲಿ ಮಿತ್ರತ್ವ ಭಾವ ಇತ್ಯಾದಿಗಳೆಲ್ಲವೂ ಕೂಡ ಇದ್ದರೂ ಕೂಡ ಸ್ವಲ್ಪ ಮಿತ್ರರಲ್ಲಿ ಭಿನ್ನಾಭಿಪ್ರಾಯ, ತೊಡಕು ಇತ್ಯಾದಿಗಳು ಉಂಟಾಗುವ ಸಾಧ್ಯತೆಗಳೇ ಇರತಕ್ಕಂಥದ್ದು. ಅದರಿಂದಾಗಿ ಮಾನಸಿಕವಾಗಿ ಚಿಂತನೆಗಳು ಉಂಟಾಗ್ತಕ್ಕಂಥದ್ದು, ವ್ಯಾವಹಾರಿಕವಾಗಿ ಕೂಡ ಕುಂಠಿತ ಉಂಟಾಗ್ತಕ್ಕಂಥದ್ದು. ಆನಂತರದಲ್ಲಿ ವಿದ್ಯಾಭ್ಯಾಸದಲ್ಲಿ ಇರ್ತಕ್ಕಂಥವರಿಗೂ ಕೂಡ ಸ್ವಲ್ಪ ಮಾನಸಿಕವಾಗಿ ಒತ್ತಡ, ಚಿಂತನೆ ಇತ್ಯಾದಿಗಳು ಕೂಡ ಉಂಟಾಗ್ತಕ್ಕಂಥದ್ದು. ಹಾಗಾಗಿ 6ನೇ ತಿಂಗಳಿನಲ್ಲಿ ಸ್ವಲ್ಪ ಜಾಗರೂಕತೆಯಿಂದ ಇದ್ದಷ್ಟು ಅವರಿಗೆ ಒಳಿತನ್ನು ಕಾಣಬಹುದು. ಜೊತೆಗೆ
ವಾದ ವಿವಾದದಂತಹ ಸ್ಪರ್ಧೆ ಇತ್ಯಾದಿಗಳಲ್ಲಿ ಜಯ ಹೇಳ್ತಕ್ಕಂಥದ್ದನ್ನು ಕೂಡ ನಾವು ಕಾಣಬಹುದು. ಇನ್ನು 7ನೇ ತಿಂಗಳಿನಲ್ಲಿ ಎಲ್ಲ ರೀತಿಯಾದಂತಹ ಅಪಮಾನ, ಅವಮಾನ, ನಿಷ್ಠುರ ಭಾವ ಇತ್ಯಾದಿಗಳು ಜಾಸ್ತಿಯಾಗಿ ಬರ್ತಕ್ಕಂಥದ್ದು. ಆದರೆ ಇಂತಹ ವ್ಯಕ್ತಿಗಳು ಅದನ್ನು ಗಮನಿಸ್ಕೊಳ್ಳೋದೇನೆ ಮತ್ತು ಅದರ ಕಡೆಗೆ ಲಕ್ಷ್ಯವನ್ನೇ ಹಾಕದೇನೆ ತಮ್ಮ ಕೆಲಸ ಕಾರ್ಯ ಇತ್ಯಾದಿ ಇದರಲ್ಲಿ ಅವರು ತೊಡಗಿಕೊಂಡು ಹೋದರೆ ತುಂಬಾ ಒಳ್ಳೆಯದು. ಮತ್ತು ಅಷ್ಟೇ ಅಲ್ಲದೆ ಸರ್ಕಾರದಿಂದ ಏನೆಲ್ಲ ಕೆಲಸ ಕಾರ್ಯಗಳಾಗಬೇಕು ಅಂತ ಹೇಳೋದಾಗಿ ಇರುತ್ತಾ ಅದು ಯಾವೂ ಕೂಡ ಇವರಿಗೆ ಈ ಸಮಯದಲ್ಲಿ ಆಗುವುದಿಲ್ಲ. ಹಾಗಾಗಿ ಅಂತಹದಕ್ಕೆ ಪ್ರಯತ್ನವನ್ನೇ ಪಡೆದೇನೆ ನಮ್ಮ ಕರ್ತವ್ಯವನ್ನು ನಾವು ಮಾಡಿಕೊಂಡು ಹೋಗುವುದು ತುಂಬ ಒಳ್ಳೆಯದು. ಇನ್ನು 8ನೇ ತಿಂಗಳಿನಲ್ಲಿ ದುಷ್ಟ ಜನರ ಸಹವಾಸ ಹೇಳ್ತಕ್ಕಂಥದ್ದು ಉಂಟಾಗ್ತದೆ ಮತ್ತು ದುಷ್ಟ ಜನರಿಂದ ಕೆಲವೊಂದು ತೊಂದರೆಗಳು ಉಂಟಾಗ್ತದೆ. ದುಷ್ಟ ಜನರ ಸಹವಾಸದಿಂದ ಮಾಡಬಾರ್ದೇ ಇರತಕ್ಕಂತಹ ರೀತಿಯಾದಂಥ ಕೆಲವರು ಮಾಡಬಾರ್ದೇ ಇರತಕ್ಕಂತಹ ದಾರಿಯನ್ನು ತುಳಿತಕ್ಕಂತಹ ಸಾಧ್ಯತೆಗಳಿರ್ತಕ್ಕಂಥದ್ದು. ಹಾಗಾಗಿ ಅಂತಹವರು ಆ ರೀತಿಯಲ್ಲಿ ಹೋಗದೇನೆ ಕೇವಲ ಆಧ್ಯಾತ್ಮಿಕವಾಗಿಯೂ ಅನಂತರದಲ್ಲಿ ದೈವಿಕ ಭಾಗದಿಂದ ಪರಿಹಾರಾದಿಗಳನ್ನು ತಗೊಂಡು ಆದಷ್ಟು ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು. ಆದರೂ ಕೂಡ ಮಕ್ಕಳಿಂದಾಗಿ ಪ್ರೀತಿ ಹೇಳ್ತಕ್ಕಂಥದ್ದು ಇವರಿಗೆ ಇರತಕ್ಕಂಥದ್ದನ್ನು ನಾವು ಕಾಣಬಹುದು. ಇನ್ನು 9ನೇ ತಿಂಗಳಿನಲ್ಲಿ ಧನ ಸ್ವಲ್ಪ ಹಾನಿಯಾಗುವ ಸಾಧ್ಯತೆ ಇರತಕ್ಕಂಥದ್ದು. ಆದರೆ ಅದರಲ್ಲಿ 1 ನಕ್ಷತ್ರದವರೆಗೆ ಮಾತ್ರ ಹಾನಿಯಾಗ್ತದೆ. ಇನ್ನು ಮಿಕ್ಕಿರುವ 1 ನಕ್ಷತ್ರದವರೆಗೆ ಏನೂ ತೊಂದರೆ ಹೇಳತಕ್ಕಂಥದ್ದು ಆಗುವುದಿಲ್ಲ. ಉದ್ಯೋಗ ಇತ್ಯಾದಿಗಳಲ್ಲಿ ಮುಂದುವರಿಕೆಯು ಅನಂತರದಲ್ಲೇ ಅವರಿಗೆ ಕರ್ಕ ರಾಶಿಯಲ್ಲೇ ಇದ್ದರೂ ಕೂಡ ಧನ ಹೇಳ್ತಕ್ಕಂಥದ್ದು ಉಳಿಯುತ್ತೆ. ಜೊತೆಯಲ್ಲಿ 1 ನಕ್ಷತ್ರದವರೆಗೆ ಮಾತ್ರ ವಿಪರೀತವಾದಂತಹ ಹಾನಿ ಹೇಳ್ತಕ್ಕಂಥದ್ದು ಆಗುವುದರಿಂದಾಗಿ ಅವರು ತುಂಬಾ ಜಾಗ್ರತೆಯಿಂದ ಪ್ರತಿಯೊಂದು ರೂಪಾಯಿಯನ್ನು ಕೂಡ ಖರ್ಚು ಮಾಡಬೇಕಾದ್ರೆ ಅಥವಾ ಇನ್ನೊಬ್ಬರಿಗೆ ಸಹಕಾರವನ್ನು ಕೊಡಬೇಕಾದ್ರೆ ತುಂಬ ಜಾಗರೂಕತೆಯಿಂದ ಇದ್ದಷ್ಟು ಅವರಿಗೆ ಒಳ್ಳೆಯದು. ಇನ್ನು 10ನೇ ತಿಂಗಳಿನಲ್ಲಿ ನೋಡೋದು ಒಳ್ಳೆಯಾದರೆ 10ನೇ ತಿಂಗಳಿನಲ್ಲಿ ಇವರು ಏನೇ ಮಾತಾಡಿದರೂ ಕೂಡ ಎಷ್ಟೇ ಪ್ರೀತಿಯಿಂದ ಮಾತಾಡಿಸಿದರೂ ಕೂಡ ಪ್ರತಿಯೊಂದು ರೀತಿಯಲ್ಲೂ ಕೂಡ ಕಲಹಗಳಾಗತ್ತೆ, ಜಗಳ ಉಂಟಾಗತ್ತೆ, ಮಾತಿನ ಚಕಮಕಿ ಹೇಳ್ತಕ್ಕಂಥದ್ದು ನಡೆಯುತ್ತೆ. ಉದ್ಯೋಗ ಮಾಡುವ ಸ್ಥಳದಲ್ಲಿಯೂ ಕಿರಿಕಿರಿಯು, ಆನಂತರದಲ್ಲಿ ಕೆಲಸ ಕಾರ್ಯಗಳಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಸಮಸ್ಯೆಯು. ಕೊಟ್ಟಂತಹ ಹಣವನ್ನು ತಿರುಗಿ ಕೇಳಿದರೂ ಕೂಡ ಅಲ್ಲೂ ಕೂಡ ಗಲಾಟೆ. ಈ ರೀತಿಯಾದಂತಹದ್ದಾಗುವುದರಿಂದಾಗಿ ನಿದ್ರಾಹೀನತೆ ಇತ್ಯಾದಿಯಾದಂತಹ ಸಮಸ್ಯೆಗೆ ಇವರು ಸಿಕ್ಕೊಳ್ಬೇಕಾಗತ್ತೆ. ಮತ್ತು ಒಂದು ವಿಚಾರವನ್ನು ಹೇಳಬೇಕಾಗತ್ತೆ, ಆರೋಗ್ಯ ಹೇಳ್ತಕ್ಕಂಥದ್ದು ಈ ವರ್ಷದಲ್ಲಿ ನಿಮಗೆ ಚೆನ್ನಾಗೇ ಇದ್ದರೂ ಕೂಡ ಈ ರೀತಿಯಾದಂಥ ಕೆಲವೊಂದು ತೊಂದರೆಗಳಿಂದಾಗಿ ನಿಮ್ಮ ಕೈಯಾರೆ ನೀವು ಹಾಳು ಮಾಡಿಕೊಳ್ಳುವ ಸಾಧ್ಯತೆ ಹೇಳ್ತಕ್ಕಂಥದ್ದು. ಹಾಗಾಗಿ ಆದಷ್ಟು ಆ ರೀತಿಯಾದಂತಹ ಮನಸ್ಸನ್ನು ಜಾರದೇ ಇದ್ದಾಗೆ ನೋಡಿಕೊಂಡ್ರೆ ತುಂಬ ಒಳ್ಳೆಯದು. ಇನ್ನು 11ನೇ ತಿಂಗಳಲ್ಲಿ ಹೋದಂತಹ ಮಾನ ಅಥವಾ ಮರ್ಯಾದೆ ಅಥವಾ ಕಲಹ ಇತ್ಯಾದಿಗಳಿಂದ ಎಲ್ಲ ಒಂದು ಜೀವನವನ್ನು ಚೆನ್ನಾಗಿ ಇಟ್ಕೊಳ್ಳುವಂತಹ ಸಮಯ. ಅನಂತರದಲ್ಲಿ ಹೋದ ಕಡೆಯಲ್ಲಿ ಬಂದ ಕಡೆಯಲ್ಲಿ ಎಲ್ಲ ಒಂದು ರೀತಿಯಾದಂತಹ ಗೌರವ ಹೇಳ್ತಕ್ಕಂಥದ್ದು ನಿಮ್ಮ ಪಾಲಿಗೆ ಒದಗಿ ಬರ್ತದೆ. ಜೊತೆಯಲ್ಲಿ ಆತ್ಮೀಯರಿಂದ ಸಹಕಾರವು, ಅನಂತರದಲ್ಲಿ ಸ್ನೇಹಿತ ವರ್ಗದಿಂದ, ಬಂಧು ಮಿತ್ರರಿಂದ, ಹೀಗೆ ಹಲವು ರೀತಿಯಾದಂತಹ ಗೌರವವನ್ನು ನೀವು ಪಡೆಯುತ್ತೀರಿ. ಮತ್ತು ಅಷ್ಟೇ ಅಲ್ಲದೆ ಅಂತಹವರ ಸಹಕಾರದಿಂದಾಗಿ ನಿಮ್ಮ ಉದ್ಯೋಗ ವ್ಯವಹಾರದಲ್ಲೂ ಕೂಡ ಅಭಿವೃದ್ಧಿಯನ್ನು ನೀವು ಕಾಣಬಹುದು. ಇನ್ನು 12ನೇ ತಿಂಗಳಿನಲ್ಲಿ
ಸ್ವಲ್ಪ ಮಕ್ಕಳಿಂದ ಇತ್ಯಾದಿ ಎಲ್ಲ ತುಂಬ ಒಳ್ಳೆಯದಾದಂತಹ ಪ್ರೀತಿ, ವಿಶ್ವಾಸ, ಫಲ ಇದ್ದರೂ ಕೂಡ ಕೌಟುಂಬಿಕವಾದಂತಹ ಜೀವನದಲ್ಲಿ ಕೂಡ ಒಂದು ನೆಮ್ಮದಿಯ ಜೀವನ ಹೇಳ್ತಕ್ಕಂಥದ್ದು ಇದ್ದರೂ ಕೂಡ ನಿಮ್ಮ ಶ್ರಮಕ್ಕೆ ತಕ್ಕದಾದಂತಹ ಫಲ ಹೇಳ್ತಕ್ಕಂಥದ್ದು ಸಿಗತ್ತೆ. ಆದರೆ ಅಲ್ಲಿ ಸ್ವಲ್ಪ ಬೇರೆಯವರಿಂದಾಗಿ ಮನೆಯಲ್ಲಿ ತೊಂದರೆ ಹೇಳ್ತಕ್ಕಂಥದ್ದು ಆಗುವ ಎಲ್ಲ ಸಾಧ್ಯತೆಗಳು ಕೂಡ ನಾವು ಇಟ್ಕೊಳ್ಬೇಕಾಗತ್ತೆ, ಇದೆ ಕೂಡ. ಇರುವುದರಿಂದಾಗಿ ಆದಷ್ಟು ಮಟ್ಟಿನಲ್ಲಿ ಇಂಥವರು ದೈವಿಕವಾದಂತಹ ಅನುಗ್ರಹವನ್ನು ಪಡ್ಕೊಂಡು ಮನೆಯಲ್ಲಿ ಒಂದು ನೆಮ್ಮದಿಯ ವಾತಾವರಣವನ್ನು ನಡೆಸುವಂತಹ ನಿಟ್ಟಿನಲ್ಲಿ ಮುಂದಾಗಿ ದುರ್ಗೆಯ ಅನುಗ್ರಹದಿಂದಾಗಿ ಚೆನ್ನಾಗಿ ಬಾಳಿ ಬದುಕುವಂತೆ ಆಗಲಿ. ಮತ್ತು ಅಷ್ಟೇ ಅಲ್ಲದೆ ಮೊದಲಿಗೆ ಹೇಳಿದ ಹಾಗೆ ರಾಧಾ ಕೃಷ್ಣರನ್ನು ಮೀರಿಸುವ ರೀತಿಯಾದಂತಹ ಪ್ರೀತಿಯನ್ನು ನೀವು ಇಟ್ಟಿದ್ದೀರಿ. ಅಂತಹ ಪ್ರೀತಿ ಅಜರಾಮರವಾಗಲಿ.